ಮೇಘ ಸುಂದರಿ ಮೇಘ ಸುಂದರಿ ಸುಂದರಿ ಕಲ್ಯಾಣ ಸುಂದರಿ ಮೆಚ್ಚಿದನು ಗಂಡ ಮುತ್ತಲ್ಲಿ ನುಡಿ ಸೌಂದರ್ಯದ ಬೊಮ್ಮೆಯೇ ಕರೆಯುವ ಶಿಲ್ಪಿಗನ ಸುರಿಯುವ ಸುಂದರಿ ಸುಂದರಿ ಮೇಘ ಸುಂದರಿ 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 ಕಲ್ಯಾಣ ಸುಂದರಿ ಹೆತ್ತವರಿಗೆ ಹೆಗ್ಗಣ ಮುತ್ತು ಅಂತ ಬಲ್ಲವರು ನಿನ್ನಂತವರನ್ನ ಕಂಡೇ ಹೇಳಿರಬೇಕು. ನೋಡಮ್ಮ, ಮಗನ ಮೇಲಿರುವ ವ್ಯಾಮೋಹವನ್ನು ಮರೆತು ಅವನು ಮಾಡುತ್ತಿರುವ ತಪ್ಪನ್ನ ತಿದ್ದಿ ಸರಿದಾರಿಗೆ ಹಚ್ಚುವ ಪ್ರಯತ್ನ ಮಾಡು. ಮಗ ಮಾಡಿ ತಪ್ಪನ್ನ ಮೆಚ್ಚಿಕೊಂಡು ಮನೆತನದ ಹಿರಿಮೆಯನ್ನು ಹೆಚ್ಚಿಸುವ ಹುಚ್ಚ ಹವ್ಯಾಸವಳೆಲ್ಲ ನಾನು. ತಪ್ಪು ಮಾಡಿದ್ದು ಯಾರೇ ಇರಲಿ, ಅವರು ಎಂಥವರೇ ಆಗಲಿ, ಅವರಿಗೆ ತಕ್ಕ ಶಿಕ್ಷೆ ಕೊಡದೆ ಬಿಡುವವಳೆಲ್ಲ ಈ ರಾಣಿ ಭಗವಂತಿಗಾದೇವಿ. ಹಾಗಾದ್ರೆ ಮತ್ತೆ ತಡ, ಮನೆಯ ಹಿರಿಯರನ್ನು ಕಡೆಗಣಿಸಿ ಮಣಿತನದ ಗೌರವಕ್ಕೆ ತಿರಾಂಜನೆ ಇಟ್ಟು ಊರಿಗೆ ಬಿಟ್ಟ ಗೋಳಿಯಂತೆ ಸಿಕ್ಕ ಹೆಣ್ಣೊಂದಿಗೆ ಚಕ್ಕಂದು ಮಾಡಿ ಮನೆಗೆ ಬರುತ್ತಿರುವ ಆ ನಿನ್ನ ಮಗನ ವರ್ತನೆಗೆ ಕಡಿವಾಣ ಹಾಕು. ಇಲ್ಲವಾದ್ರೆ ನಮ್ಮದು ಬಿಚ್ಚು ಗತ್ತೆ ಮಣಿತನ ಅಂತ ಜನರ ಎದುರಿಗೆ ಹೇಳಿಕೊಳ್ಳಲು ಮಾತ್ರ ಮೀಸಲಾಗುತ್ತೆ. ಬರ್ತಾ ಇದ್ದ ನೋಟಿನ ಕುಲ ಪುತ್ರ ಬಿಚ್ಚು ಗತ್ತೆ ಮಣಿತನದ ಕುಲ ತಿಲಕ. ವಿಚಾರಿಸು. ಮಾವಿನ ಮರ ಎಂದಾದ್ರೂ ಬೇವಿನ ಫಲ ನೀಡಬಹುದೇನು? ಅಮ್ಮ, ಸೃಷ್ಟಿಕರ್ತನೆದುರು ಪ್ರತಿ ಸೃಷ್ಟಿ ಮಾಡುವ ಸಾಮರ್ಥ್ಯ ಪಡೆದ ವಿಶ್ವಾಮಿತ್ರನಿಂದಲೂ ಅಸಾಧ್ಯವಾದ ಈ ವಿಷಯವನ್ನ ನನ್ನನ್ಯಾಕಮ್ಮ ಕೇಳ್ತಾ ಇದೆಯಾ? ವಿದ್ಯಾವಂತ, ಈ ಬಿಚ್ಚುಗತ್ತಿ ಮನೆತನದ ಸಂಸ್ಕಾರವನ್ನೆಲ್ಲ ನೀನು ಕಂಡ ಹೆಣ್ಣೊಂದಿಗೆ ಚಕ್ಕಂದ ಮಾಡ್ತಾ ಇದೆಯಂತಲ್ಲ, ಇದು ನಿಜಾನ? ಈ ವಿಷಯ ನಿನಗೆ ಯಾರಮ್ಮ ಹೇಳಿದ್ರು? ಯಾರು ಹೇಳಿದ್ರು? ಯಾಕೆ? ಅವರ ಉದ್ದೇಶವೇನು? ಇದೆಲ್ಲ ನಿನಗೆ ಬೇಕಿಲ್ಲದ ವಿಷಯ. ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ನಿಜ ಅಮ್ಮ, ಆದ್ರೆ ನೀನು ತೆಗೆದುಕೊಂಡ ಹಾಗೆ ಕಂಡ ಹೆಣ್ಣುಗಳೊಂದಿಗೆ ಅಲ್ಲ, ನನ್ನ ಮನಮೆಚ್ಚಿದ ಹೆಣ್ಣಿನ. ಹೌದಮ್ಮ, ನಾನು ಈಗಾಗಲೇ ಒಂದು ಹೆಣ್ಣನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಈ ವಿಷಯ ನಿನಗೆ ತಿಳಿಸಿ ನೀನು ಒಪ್ಪಿಗೆ ಪಡೆದು ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ನೋಡಿದೇನಮ್ಮ, ನಿನ್ನ ಮಗ ನನಗೆ ಮಾಡ್ತಾ ಇರೋ ಮೋಸನ ನಾನು ಮೋಸ ಮಾಡಿದ್ದೆ ಅಲ್ಲದೆ ಮತ್ತಿನ್ನೇನು? ನನ್ನ ಮಗಳ ನಿನಗೆ ಕೊಡ್ಬೇಕಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಈಗ ನನ್ನ ಎದುರಿಗೆ ಇನ್ನೊಂದು ಹೆಣ್ಣಿನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಮೋಸ ಅಲ್ಲದೆ ಮತ್ತಿನ್ನೇನು? ನಿನ್ನ ಮಗಳನ್ನ ರವಿ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದೀನಮ್ಮ ಅನ್ನೋ ವಿಷಯವನ್ನ ಒಂದಿನ ರಾತ್ರಿ ನನ್ನ ಮುಂದೆ ನೀನು ಪ್ರಸ್ತಾಪ ಮಾಡಿದೀಯಾ? ಯಾಕಮ್ಮ ಈ ವಿಷಯವನ್ನ ನಾನು ನಿನ್ನೆದುರಿಗೆ ಬಾಯಿ ಬಿಟ್ಟು ಹೇಳ್ಬೇಕಾ? ತವರು ಮನೆ ಎನ್ನುವ ಅಭಿಮಾನ ಸ್ವಲ್ಪನಾದ್ರೂ ಇಲ್ವೇನಮ್ಮ ನಿನಗೆ? ತವರು ಮನೆಯ ಅಭಿಮಾನ ಹೆಣ್ಣಿನ ಕೊನೆ ಉಸಿರಿನವರೆಗೂ ಇರುತ್ತೆ. ಆದ್ರೆ ಗಂಡನ ಮನೆಗೆ ಬಂದ ಮೇಲೆ ತವರು ಮನೆಯವರ ಮಾತನ್ನ ಕೇಳುವ ಸ್ವಾತಂತ್ರ್ಯ ಮಾತ್ರ ಹೆಣ್ಣಿಗಿರೋದಿಲ್ಲ. ರವಿ, ಯಾರ ಹುಡುಗಿ? ಅಮ್ಮ, ಅವಳಿದೆ ಊರಿನವಳು, ಬಡ ಕುಟುಂಬದ ಹೆಣ್ಣು. ಮೇಲಾಗಿ ನಾನು ಅವಳನ್ನ ಬಾಲ್ಯದಿಂದಲೂ ಪ್ರೀತಿ ಮಾಡ್ತಾ ಇದ್ದೆ. ನಮ್ಮ ಮನೆತನದ ಯೋಗ್ಯತೆ, ಅವಳ ಮನೆತನದ ಯೋಗ್ಯತೆ. ಪ್ರೀತಿಗೆ ಬೇಕಾಗಿರೋದು ಎರಡು ಮನಸ್ಸುಗಳ ನಡುವೆ ಇರುವ ಮಧುರವಾದ ಹೊಂದಾಣಿಕೆ ಹೊರತು ಆಸ್ತಿಯ ಅಂತಸ್ತ ಅಲ್ಲ. ಮನೆತನದ ಗೌರವಕ್ಕೆ ತಕ್ಕ ಮಾತನ್ನೇ ಆಡಿದ್ದೀವಿ. ಭಗವಂತಿಕ ದಿಕ್ಕು ದೆಸೆಯಿಲ್ಲದ ಹೆಣ್ಣನ್ನ ಪ್ರೀತಿ ಮಾಡಿದನಂತೆ ಹೇಳೋ ನಿನ್ನ ಮಗನ ಗುಣವನ್ನು ಹೊಗಳಿ ನಿಮ್ಮಣ್ಣನ ಹೃದಯಕ್ಕೆ ನೀನೇ ಬರಿ ಹೇಳ್ತಾ ಇದೀಯ. ಪವಿತ್ರ ಪ್ರೇಮಿಗಳನ್ನು ಒತ್ತುಗೂಡಿಸುವುದು ನಮ್ಮಂತ ಹಿರಿಯರ ಕರ್ತವ್ಯವೇ ಹೊರತು ಪ್ರೇಮಿಗಳಿಂದ ಬೇರ್ಪಡಿಸಿ ನಿರಾಸೆಗೊಳಿಸಿ ಬಂಧುತ್ವ ಕಳೆದುಕೊಳ್ಳುವುದು ಮನುಷ್ಯತ್ವದ ಲಕ್ಷಣವಲ್ಲ. ಅವರೊಂದಿಗೆ ಇವನ ಮದುವೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ರವಿ, ಆ ಹುಡುಗಿ ಎಲ್ಲಿದ್ದಾಳಪ್ಪ? ಒಂದ್ಸಲ ಕೆಲಸ ಈಗಾಗಲೇ ಅವಳನ್ನು ಕರೆದುಕೊಂಡು ಬಂದು ಹೊರಗಡೆ ನಿಲ್ಲಿಸಿದ್ದೀನಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದ. ನಿನ್ನ ಬಾಯಿಂದ ಈ ಮಾತು ಬರ್ಲಿ ಅಂತ ಕಾಯ್ತಾ ಇದ್ದೆ. ಕಾಂಚನ, ಏ ಕಾಂಚನ,
ಇವ್ರು ನಮ್ಮ ತಾಯಿಯವರು. ಇವ್ರು ನನ್ನ ಸೋದರ ಮಾವ, ನಿನಗೆ ಚಿಕ್ಕಪ್ಪ ಆಗ್ಬೇಕು. ನೀಲಮ್ಮ, ನೀನನ್ನು ಖಾಲಿ ಬಿಡೋದಕ್ಕೆ ಹೋಗಬೇಡ. ಯಾಕಂದ್ರೆ ಇನ್ನು ಮೇಲೆ ನಾನು ಇವರ ಪಾಲಿಗೆ ಇದ್ದರೂ ಅಷ್ಟೇ, ಸತ್ತರೂ ಅಷ್ಟೇ. ನಾಳೆ ಏನ್ ಮಾತಾಡ್ತಿದ್ದೇನೆ? ನನ್ನ ಮಗಳನ್ನ ಇವಳಿಗೆ ಕೊಡಬೇಕಂತ ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನ್ನ ಎಲ್ಲ ಆಸೆಗಳಿಗೆ ಕಲ್ಲು ಹಾಕ್ಬಿಟ್ಟಲ್ಲ ಇವಳು. ಆ ಹೊಟ್ಟೆ ಉಳಿಗಾಗಿ ಬದಲಾಗ್ತಾ ಇದ್ದೆ. ರವಿ ಬೇಡ ಅಂದ್ರೆ ಏನಾಯ್ತು? ನನಗೆ ಇನ್ನೊಬ್ಬ ಮಗ ಇದ್ದಾನಲ್ಲ ತೇಜ, ಅವನಿಗೆ ನಿನ್ನ ಮಗನ ಕೊಟ್ಟು ಮದುವೆ ಮಾಡಿದ್ರಾಯ್ತು. ಮಧುವಂತಿಕಾ, ಸಿರಿತನದ ಘರ ಬಡಿಸಿಕೊಂಡು ಅಧಿಕಾರದ ಅಮಲನ್ನು ನೆತ್ತಿಗೆ ಏರಿಸಿಕೊಂಡು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೀಯ. ಹುಟ್ಟಿದಾಗಲಿಂದಲೂ ಇಲ್ಲಿವರೆಗೂ ಅವರ ಸೊತ್ತಿಗೆಯಲ್ಲಿ ಹಾಯಾಗಿ ಬೆಳೆದ ನನ್ನ ಮಗಳನ್ನ ಹುಟ್ಟಿದಾಗಲೇ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲದ ತಿಪ್ಪೆಯ ಕೊಪ್ಪಿಯಲ್ಲಿ ಬಿದ್ದ ಈ ಅನಾಥರಿಗೆ, ಈ ಭಿಕಾರಿಗೆ ನನ್ನ ಮಗಳನ್ನು ಕೊಡುವಂತ ನೀನು ಹೇಳ್ತಾ ಇದೀಯ. ಸುಮ್ಮನೆ ಅವ್ರ ಮೇಲೆ ಎಕ್ಸಿಟ್ ಮಾಡ್ಕೊಳ್ತಾ ಇದ್ರ. ಇದ್ದ ವಿಷಯವನ್ನು ಇದ್ದ ಹಾಗೆ ಜಗಕ್ಕೆ ಬಿತ್ತರಿಸಿದ ಮಹಾನುಭಾವರು ಇವರು. ಇವತ್ತು ವಿಷಯ ಬಾಯಿ ಬಿಡದೆ ಹೋಗಿದ್ರೆ ನನ್ನ ಜನ್ಮ ರಹಸ್ಯ ಯಾರಿಗೂ ತಿಳಿತಾ ಇರ್ಲಿಲ್ಲ. ಯಾರು ಏನು ಹೇಳಿ ಅದನ್ನ ನಂಬೋದಿಲ್ಲ. ಯಾಕಂದ್ರೆ ಜನ್ಮ ಕೊಟ್ಟ ತಾಯಿನ ನಿಜವಾದ ದೇವರು ಅಂತಾರೆ. ಆ ತಾಯಿ ದೇವರು ಮಕ್ಕಳಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಹೌದಿಲ್ಲ? ತಾಯಿ ಏನಾದ್ರೂ ಮಕ್ಕಳಿಗೆ ಮೋಸ ಮಾಡ್ತಾಳೆ. ಹಾಗಾದ್ರೆ ನಿಜ ಹೇಳಮ್ಮ, ಇವ್ರು ಹೇಳಿದಾಗೆ ಹುಟ್ಟಿದಿದ್ದು ನಮಗೆ ಕಸದ ತೊಟ್ಟಿಯ ಪಾಲಾದ ಮಗುವೆ ನಾನು. ತೇಜ, ಮತ್ತೊಬ್ಬರ ಕಣ್ಣೀರು ಬರೆಸೋ ಕರುಣಾಮಯಿ ನೀನಮ್ಮ. ನೀನ್ ಕಣ್ಣೀರ್ ಹಾಕ್ಬಾರ್ದಮ್ಮ, ನೀನ್ ಕಣ್ಣೀರ್ ಹಾಕ್ಬಾರ್ದು. ಅಣ್ಣ, ಈಗಾದ್ರೂ ಸಮಾಧಾನವಾಯ್ತಾ? ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಚಿಂತೆ ಇಲ್ಲ. ನಿನಗೆ ತುಂಬಿದ ಹಾಲಿನ ಕೊಡದಾಗ ಉಪ್ಪು ಹಾಕು ಗೆಲ್ತಾ ಮಾತ್ರ ಮಾಡಬಾರ್ದಾಗಿತ್ತು. ನನ್ನ ಇಬ್ಬರು ಮಕ್ಕಳಿಗೆ ಒಂದೇ ಹೆಸರನ್ನ ಹಚ್ಚಿಟ್ಟಿದ್ದೀನಿ, ರವಿ ತೇಜ ಅಂತ. ಅವರ ದೇಹ ಎರಡಾದ್ರೂ ಉಸಿರು ಒಂದೇ ಇರಲಿ, ಒಬ್ಬರನ್ನ ಹೋಗಿದ್ರೆ ಇಬ್ರು ಓಡಿ ಬರ್ಲಿ ಅಂತ. ಅಂತಾದ್ರಲ್ಲಿ ನೀನಿವತ್ತು ಯಾಕಮ್ಮ ಸತ್ಯ ವಿಷಯ ಸುಚ್ಚಿಟ್ಟಿದ್ದಕ್ಕೆ ನಿನ್ನ ಮನಸ್ಸಿಗೆ ನೋವಾಯ್ತೇನಮ್ಮ? ಇರೋ ಸತ್ಯ ವಿಷಯ ಹೇಳಿದ್ರೆ ಅಷ್ಟೇ. ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ತಪ್ಪನ್ನ ಮಾವಾಂತಿ ಬಡದ ಬಿಡ್ತೀನಿ. ಯಜಮಾನ್ ಎಷ್ಟಾಗ್ಲಿ ತಾವು ದೊಡ್ಡವರು, ದೊಡ್ಡವರಾದ್ರೇನು ಸಣ್ಣವರಾದ್ರೇನು ಒಂದು ಸಲ ನನ್ನ ತಂಗಿ ತಪ್ಪಿ ಅಂದಾಗ ಅವನ ತಪ್ಪ. ಇಷ್ಟು ದೊಡ್ಡ ಗುಣ ನಿನ್ನ ಹತ್ರ ಇದ್ರಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀಯಾ? ಕೊಡ್ಬೋದಾಗಿತ್ತಮ್ಮ.